ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ಅಂಗವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ವೃಶ್ಚಿಕ ರಾಶಿಯವರೇ, ಈ ದಿನ 10/6/2026 ಬುಧವಾರ, ದಶಮಿ ತಿಥಿ, ಉತ್ತರ ಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಹಾಗೂ ಸೌಭಾಗ್ಯ ಯೋಗಗಳ ಸಂಯೋಜನೆ ಎನ್ನುವಂಥದ್ದು. ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು ಹಾಗೂ ರಹಸ್ಯ ಯೋಜನೆಗಳಲ್ಲಿ, ಕುಟುಂಬ, ಆರೋಗ್ಯ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ, ಯಾವ ಕೆಲಸದಲ್ಲಿ ಯಶಸ್ಸು ಲಭ್ಯವಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ದಿನದ ಶುಭ ಸಮಯ ಯಾವುದು, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರ ಅಧಿಪತಿಯಾದಂಥ ಕುಜನ ಕಾರ್ಯಶಕ್ತಿ ಹಾಗೂ ಈ ದಿನದ ಅಧಿಪತಿಯಾದಂಥ ಬುಧನ ಬುದ್ಧಿಶಕ್ತಿ ಎರಡೂ ಸೇರಿ ಪರಿಣಾಮವನ್ನು ಬೀರ್ತದೆ. ಆದ್ದರಿಂದ ಕಠಿಣ ಕೆಲಸ ಪೂರ್ಣಗೊಳಿಸುವಂಥ ಶಕ್ತಿ ನಿಮ್ಮದಾಗಿರ್ತದೆ. ಸೂಕ್ಷ್ಮ ಪರಿಶೀಲನೆ ಅನ್ನುವಂಥದ್ದು ಇರ್ತದೆ. ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಕೋಪ ಮತ್ತು ಅನುಮಾನ ಹೆಚ್ಚಾಗ್ತದೆ. ಮಾತಿನಲ್ಲಿ ತೀವ್ರತೆ ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ಕೋಪಕ್ಕಿಂತ ತಾಳ್ಮೆ ಹೆಚ್ಚು ಫಲವನ್ನು ಕೊಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರೆ, ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ, ಅಧಿಕಾರಿಗಳ ಬೆಂಬಲ, ಉದ್ಯೋಗದಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ, ಹೊಸ ಜವಾಬ್ದಾರಿಗಳು ಬರಬಹುದು. ಉತ್ತರ ಭಾದ್ರ ನಕ್ಷತ್ರದ ಪ್ರಭಾವ ಇರೋದರಿಂದ ತಾಳ್ಮೆ, ಮನಸ್ಸಿನಲ್ಲಿ ಸ್ಥಿರತೆ, ಆಳವಾದ ಚಿಂತನೆ ಎನ್ನುವಂಥದ್ದು ಮೂಡ್ತದೆ. ಆದ್ದರಿಂದ ರಹಸ್ಯ ಯೋಜನೆಗೆ ಯಶಸ್ಸು ಲಭ್ಯವಾಗ್ತದೆ. ಹಣಕಾಸಿನ ಯೋಜನೆ ಎನ್ನುವಂಥದ್ದನ್ನು ಕಾಣ್ತೀರಿ. ಕುಟುಂಬದಲ್ಲಿ ನೆಮ್ಮದಿ ಎನ್ನುವಂಥದ್ದನ್ನು ಬರ್ತದೆ. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯದಲ್ಲಿ ಬೆಂಬಲ, ಹೊಸ ಪರಿಚಯದಿಂದ ಲಾಭ, ಪ್ರಯಾಣ ಅಥವಾ ಸಂಪರ್ಕದಿಂದ ಯೋಗಗಳುಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡೆ. ಸೌಭಾಗ್ಯ ಯೋಗದ ಪ್ರಭಾವ ಇರೋದರಿಂದ ಭಾಗ್ಯೋದಯ ಉಂಟಾಗ್ತದೆ. ಕಡಿಮೆ ಪ್ರಯತ್ನಕ್ಕೂ ಫಲ ಸಿಗೋ ಸಾಧ್ಯತೆಗಳಿರ್ತದೆ. ಜನರ ಸಹಕಾರ ಅನ್ನುವಂಥದ್ದನ್ನು ದೊರೆಯುತ್ತದೆ. ಆದ್ದರಿಂದ ಗೌರವ ಹೆಚ್ಚಾಗೋ ಸಾಧ್ಯತೆ ಇರ್ತದೆ. ಹಣಕಾಸಿನಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಉದ್ಯೋಗಸ್ಥರಿಗೆ ಈ ದಿನ ಸವಾಲುಗಳನ್ನು ಗೆಲ್ಲುವ ದಿನ ಆಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡು ಸೀನಿಯರ್ ಸಪೋರ್ಟ್ ಸಿಗಬಹುದು. ಡಿಫಿಕಲ್ಟಿ ವರ್ಕ್ ಕಂಪ್ಲೀಷನ್ ಆಗೋ ಸಾಧ್ಯತೆ ಇರ್ತದೆ. ಎಷ್ಟೋ ದಿನಗಳಿಂದ ಮುಗಿಸೋಕ್ಕಾಗದಲ್ಲೇ ಇರುವಂಥ ಕಾರ್ಯಗಳನ್ನು ಈ ದಿನ ಸುಲಭನಾಗಿ ನೀವು ಮುಗಿಸ್ಬಿಡ್ತೀರ. ಆದ್ದರಿಂದ ನಿಮ್ಮ ಗುರುತಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರ್ತದೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದರೆ ಬಾಸ್ ಜೊತೆ ವಾದ ವಿವಾದಗಳು ಬೇಡ. ಆಫೀಸ್ನಲ್ಲಿರುವಂಥ ಪೊಲಿಟಿಕ್ಸ್ಗಳ ಬಗ್ಗೆ ನೀವು ಚಿಂತನೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಕ್ಷೇತ್ರವಾರು ಉದ್ಯೋಗ ಫಲ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ, ಶಿಕ್ಷಕರು, ಜ್ಯೋತಿಷಿಗಳು, ಸಂಶೋಧಕರಿಗೆ ಅತ್ಯುತ್ತಮವಾದಂಥ ದಿನ. ಆಳವಾದ ಅಧ್ಯಯನ ಆಗುವಂಥ ಸಾಧ್ಯತೆ ಇರ್ತದೆ. ಅಧ್ಯಯನಕ್ಕೆ ಸಪೋರ್ಟ್ ಅನ್ನುವಂಥದ್ದು ಸಿಗ್ತದೆ. ರಿಸರ್ಚ್ ಮಾಡುವಂಥವ್ರಿಗೆ, ಇನ್ವೆಸ್ಟಿಗೇಷನ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಟೆಕ್ನಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಸಮಸ್ಯೆಗಳು ಪರಿಹಾರ ಆಗುವಂಥ ಅವಕಾಶಗಳಿರ್ತದೆ. ಆಕ್ಯುರಸಿ ಬಗ್ಗೆ ಹೆಚ್ಚು ಮನಸ್ಸನ್ನು ನೀಡ್ತೀರಿ ಎನ್ನುವಂಥದ್ದು. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕು ಉತ್ತಮ ಫಲವನ್ನು ಕೊಡ್ತದೆ. ಸೀನಿಯರ್ಗಳಿಂದ ಅಪ್ರಿಸಿಯೇಷನ್ ಉಂಟಾಗ್ತದೆ. ವ್ಯವಹಾರ ಮಾಡುವಂಥವ್ರಿಗೆ ತಂತ್ರ ಮತ್ತು ತಾಳ್ಮೆಯಿಂದ ಲಾಭ ಉಂಟಾಗ್ತದೆ. ಈ ದಿನ ಲಾಭದಾಯಕ ಕ್ಷೇತ್ರಗಳು ಯಾವ್ಯಾವು? ಕನ್ಸಲ್ಟೇಷನ್ ಇರ್ಬೋದು, ರಿಸರ್ಚ್ ಇರ್ಬೋದು, ಟೆಕ್ನಿಕಲ್ ಬಿಸ್ನೆಸ್ ಇರ್ಬೋದು, ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದು ಇರ್ಬೋದು. ಹೀಲಿಂಗ್ ಮಾಡುವಂಥ ಕಾರ್ಯ ಮಾಡುವಂಥವ್ರಿಗೆ ಅನುಕೂಲವಾಗ್ತದೆ. ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಅಸ್ಟ್ರಾಲಜಿ ಹೇಳುವಂಥವ್ರಿಗೆ ಲಾಭದಾಯಕ ಕ್ಷೇತ್ರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಮಾಜದಿಂದ ಒಳ್ಳೆಯ ರೆಪ್ಯುಟೇಷನ್ ಬರೋ ಸಾಧ್ಯತೆಗಳಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಎನ್ನುವಂಥದ್ದು ಬರ್ತದೆ. ಹೊಸ ಆದಾಯದ ಯೋಚನೆಗಳು ಉಂಟಾಗ್ತದೆ. ಆದರೆ ಕೋಪದಲ್ಲಿ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದು ರಿಸ್ಕಲ್ಲಿದೆಯಾ, ಸೇಫ್ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕು. ಕುಟುಂಬದಲ್ಲಿ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ. ಹಳೆಯ ಸ್ನೇಹಿತರ ಸಂಪರ್ಕ ಅನ್ನುವಂಥದ್ದು ಉಂಟಾಗುವ ಸಾಧ್ಯತೆ ಇದೆ. ಆದರೆ ಕಠಿಣವಾಗಿ ಮಾತನಾಡುವಂಥದ್ದು ಬೇಡ. ಅನುಮಾನ ಹೆಚ್ಚಿಗೆ ಮಾಡುವಂಥದ್ದು ಬೇಡ. ಆರೋಗ್ಯದ ಬಗ್ಗೆ ಗಮನ ಹರಿಸೋದಾದರೆ ರಕ್ತದೊತ್ತಡದ ವ್ಯತ್ಯಾಸ ಉಂಟಾಗಬಹುದು. ದೇಹದಲ್ಲಿ ಉಷ್ಣತೆ ಹೆಚ್ಚಾಗಬಹುದು.
ನರಗಳಲ್ಲಿ ಬಾಧೆ ಉಂಟಾಗ್ಬೋದು. ಸ್ವಲ್ಪ ಧ್ಯಾನ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಈ ದಿನ ನೀವು ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು? ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಬೇಕು. ರಹಸ್ಯ ವಿಷಯವನ್ನು ಎಲ್ಲರ ಜೊತೆ ಹೇಳ್ಕೊಳೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಡಾಕ್ಯುಮೆಂಟ್ಗಳನ್ನು ತುಂಬ ಸೂಕ್ಷ್ಮತೆಯಿಂದ ಪರೀಕ್ಷೆ ಮಾಡಿ ಅನ್ನುವಂಥದ್ದು. ಶುಭ ಸಮಯ ಹೇಗಿರ್ತದೆ ನೋಡೋಣ. ಬೆಳಗ್ಗೆ 9:10ರಿಂದ 11:30ರವರೆಗೆ, ಮಧ್ಯಾಹ್ನ 2:20ರಿಂದ 4:45ರವರೆಗೆ, ಸಂಜೆ 6:35 ನಂತರ ತುಂಬ ಶುಭ ಸಮಯ ಇರ್ತದೆ. ಪರಿಹಾರಕ್ಕೋಸ್ಕರ ಈ ದಿನ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ತಾಳ್ಮೆ, ರಹಸ್ಯತೆಯ ಜಾಣ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದ ಯಶಸ್ಸು ಅನ್ನುವಂಥದ್ದು ಲಭ್ಯವಾಗ್ತದೆ. ಗೌರವ ಮತ್ತು ಪ್ರಗತಿ ತರುವಂಥ ಶುಭ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿದೆ. ವೃಶ್ಚಿಕ ರಾಶಿಯವರೇ, ಈ ದಿನ ಭವಿಷ್ಯ ನಿಮಗೆ ಸಂತೋಷವನ್ನು ಕೊಟ್ಟಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಮಿತ್ರರಿಗೆ ಈ ಚಾನಲನ್ನು ಶೇರ್ ಮಾಡಿ. ಧನ್ಯವಾದಗಳು.